ಧರ್ಮಸ್ಥಳ ಪ್ರಕರಣ ದಿನದಿಂದ ದಿನಕ್ಕೆ ಬೇರೆ ಬೇರೆ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಬುರುಡೆ ಮೂಲವನ್ನ ಜಾಲಾಡ್ತಿರುವಂತ ಎಸ್ಐಟಿ ಟೀಮ್ ಸಮೀರ್ ಮನೆಯನ್ನ ಜಾಲಾಡಿದೆ. ಈ ಮಧ್ಯೆ ಸೌಜನ್ಯ ತಾಯಿ ಕುಸುಮಾವತಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಆಗಮಿಸಿ ದೂರನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಇವತ್ತು ಧರ್ಮ ಜಾಗೃತಿ ಸಮಾವೇಶ ನಡೆಯಲಿದೆ. ಧರ್ಮಸ್ಥಳ ಕೇಸ್ ದಿನಕ್ಕೊಂದು ತಿರುವು ಪಡೆಯುತ್ತಿದೆ. ಧರ್ಮಸ್ಥಳಕ್ಕೆ ಬಂದಿದ್ದ ಬುರುಡೆ ಮೂಲ ಜಲಾಡ್ತಿರೋ ಎಸ್ಐಟಿ ಟೀಮ್ ಹಲವು ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದೆ. ಧೂತ ಸಮೀರ್ ವಿಚಾರಣೆಯೂ ನಡೀತಿದೆ. ಈಗಾಗಲೇ 3 ಬಾರಿ ವಿಚಾರಣೆ ಮಾಡಿರೋ ಬೆಳ್ತಂಗಡಿ ಪೊಲೀಸರು ಬೆಂಗಳೂರಿನ ಬನ್ನೇರುಘಟ್ಟ ಸಮೀಪದ ಹುಲ್ಲಹಳ್ಳಿಯಲ್ಲಿರೋ ಸಮೀರ್ ಮನೆಯಲ್ಲಿ ಶೋಧ ನಡೆಸಿದ್ರು. ಪೊಲೀಸರು ಬರುವ ಮೊದಲೇ ಸಮೀರ್ ಮನೆಗೆ ಗಿರೀಶ್ ಮಠನ್ನವರ್ ಬಂದಿದ್ರು. ಪೊಲೀಸರು ಸ್ಥಳ ಮಹಜರ್ ವಿಡಿಯೋ ರೆಕಾರ್ಡ್ ಮಾಡಿಕೊಂಡ್ರು. ಬಳಿಕ ಮಾತನಾಡಿದ ಗಿರೀಶ್ ಮಠನ್ನವರ್, ಇದು ಪೊಲೀಸ್ ರೇಡ್ ಅಲ್ಲ, ಸುಮೋಟೋ ಕೇಸ್ ಸಂಬಂಧ ಸ್ಥಳ ಮಹಜರ್ ಮಾಡಿದ್ದಾರೆ. ಕಂಪ್ಯೂಟರ್, ಕ್ಯಾಮೆರಾ, ಹಾರ್ಡ್ ಡಿಸ್ಕ್, ಪೆನ್ನು, ಪೇಪರ್ ಸೇರಿದಂಗೆ ವಸ್ತುಗಳನ್ನು ಹೊತ್ತೊಯ್ದಿದ್ದಾರೆ ಅಂತ ಹೇಳಿದ್ರು. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನಲ್ಲಿ ಸಮೀರ್ MD ಅವರ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು. ಅವರ ವಿಡಿಯೋ ನೋಡಿ ಅದರಲ್ಲಿ ಅವರು ಒಂದು ಕಡೆ ಹೇಳ್ತಾರೆ, ಬೆಳ್ತಂಗಡಿ ಪೊಲೀಸರು ಚಾಟುಗಳು, ದಣಿಗಳ ಚಾಟುಗಳು ಅಂತ ಒಂದು ಶಬ್ದ ಬರ್ತದೆ. ಅದನ್ನು ಪರ್ಸನಲ್ ಆಗಿ ತಗೊಂಡು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ. ಬೆಂಗಳೂರಲ್ಲಿ ಸಮೀರ್ ಮನೆಯಲ್ಲಿ ಶೋಧ ನಡೀತಾ ಇರುವಾಗಲೇ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲೂ ವಿಚಾರಣೆ ನಡೆಯಿತು. ತಲೆಬುರುಡೆ ಮೂಲ ಸಂಚಾರದ ಬಗ್ಗೆ ಜಯಂತ್ ಟಿ ವಿಚಾರಣೆ ಮಾಡಿ ಮಾಹಿತಿ ಸಂಗ್ರಹಿಸಲಾಗಿದೆ. ದಾಖಲೆಗಳ ಸಮೇತ ಬಂದಿರುವ ಜಯಂತ್ ತಾವು ಕೊಟ್ಟಿರುವ ದೂರು, ದಾಖಲೆಗಳು, ಎಸ್ಐಟಿ ನೋಟಿಸ್ನ ಅಂಶಗಳ ಬಗ್ಗೆ ವಿವರಣೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ದೆಹಲಿಗೆ ಕರೆದೊಯ್ದಿದ್ದು ಬೆಂಗಳೂರು ಮನೆಯಲ್ಲೂ ಆಶ್ರಯ ಕೊಟ್ಟಿದ್ದರ ಬಗ್ಗೆಯೂ ಜಯಂತ್ ಮಾಹಿತಿ ಕೊಟ್ಟಿದ್ದಾರೆ. ಈ ಮಧ್ಯೆ ಎಸ್ಐಟಿ ನೋಟಿಸ್ ಹಿನ್ನೆಲೆಯಲ್ಲಿ ಉದಯ್ ಕುಮಾರ್ ಜೈನ್ ವಿಚಾರಣೆಗೆ ಹಾಜರಾಗಿದ್ರು. ಸೌಜನ್ಯ ಕೇಸ್, ನಿಗೂಢ ಸಾವು ಆರೋಪಗಳಿಗೆ ಸಂಬಂಧಿಸಿದ ಎಲ್ಲ ಪ್ರಶ್ನೆಗಳಿಗೂ ಉದಯ್ ಕುಮಾರ್ ಜೈನ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ವಿಚಾರಣೆ ಮುಗಿಸಿ ಹೊರಬಂದ ಉದಯ್ ಜೈನ್ ತಮ್ಮ ಮೇಲಿನ ಎಲ್ಲ ಆರೋಪಗಳನ್ನು ತಳ್ಳಿ ಹಾಕಿದ್ರು. ಮಂಡ್ಯದವಳದು ಮುಂಚೆ ಆಡಿಯೋ ನಾನು ಕೇಳಿದ್ದೆ, ಆಡಿಯೋ ಬಂದಿದ್ದು, ಅದಕ್ಕೆಲ್ಲ ಈಗ ಇದೆಲ್ಲ ಬರ್ತದಲ್ಲ, ಎಲ್ಲ ಇಡಿ ಎಲ್ಲ ರೈಡ್ ಆಗಿದೆ, ಅವರೆಲ್ಲ ಬಾಯ್ಬಿಡ್ತಾರೆ. ಮತ್ತು ಅವರು ಮಂಡ್ಯದ ಹೆಂಗ್ಸನ್ನು ಇಲ್ಲಿಗೆ ಒಂದು ಕರೆಸಿದ್ರೆ ಒಳ್ಳೆಯುತ್ತೆ ಸೇಟಿಗೆ. ಯಾಕಂದರೆ ಈಗ ಈ ಕೇಸ್ ಸೌಜನ್ಯ ಕೇಸ್ ಈಗ ಇಲ್ಲಿಲ್ಲ, ಇನ್ನು ಸೌಜನ್ಯ ಕೇಸನ್ನು ಅದು ಎಲ್ಲಿಗೆ ಹೋಗ್ತಾ ಗೊತ್ತಿಲ್ಲ. ಅವಹೇಳನಕಾರಿ ಮಾತಾಡೋರ ಮೇಲೆ ಕ್ರಮಕ್ಕೆ ಆಗ್ರಹ. ಸೌಜನ್ಯ ತಾಯಿ ಕುಸುಮಾವತಿಯಿಂದಲೂ ದೂರು. ಇನ್ನು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಸೌಜನ್ಯ ತಾಯಿ ಕುಸುಮಾವತಿ ಆಗಮಿಸಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ವಿರುದ್ಧ ಅವಹೇಳನಕಾರಿ ಪದ ಬಳಕೆ ಮಾಡುತ್ತಿರುವವರ ವಿರುದ್ಧ ದೂರು ಕೊಟ್ರು. ಇನ್ನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೀತಾ ಇರುವುದನ್ನು ಖಂಡಿಸಿ ಇಂದು ಧರ್ಮ ಜಾಗೃತಿ ಸಮಾವೇಶ ಆಯೋಜಿಸಲಾಗಿದೆ. ಅಮೃತವರ್ಷಿಣಿ ಸಭಾಭವನದಲ್ಲಿ ಸಮಾವೇಶ ನಡೆಯಲಿದೆ. ಹಾಗೆಯೇ ಸೆಪ್ಟೆಂಬರ್ 10ರಂದು ಸಾಧು ಸಂತರು ಕೂಡ ಧರ್ಮಸ್ಥಳ ಚಲೋಗೆ ನಿರ್ಧರಿಸಿದ್ದಾರೆ. ಧಾರ್ಮಿಕ ಸ್ಥಳಗಳ ಮೇಲಿನ ಅಪಪ್ರಚಾರ ಖಂಡಿಸಿ ಬೃಹತ್ ಸಮಾವೇಶಕ್ಕೆ ತಯಾರಿ ಮಾಡಿಕೊಳ್ಳಲಾಗುತ್ತದೆ. ಆದೂರು ಚಂದ್ರು ಜೊತೆ ಮಂಜುನಾಥ ಆರ್ಯ ಮತ್ತು ಕಿಶನ್ ಶೆಟ್ಟಿ, ನ್ಯೂಸ್ 18 ಧರ್ಮಸ್ಥಳ.